ಹಲೋ, ವೆಲ್ಕಮ್ ಟು ಎಸ್ ಪಿ ಅಡುಗೆ ಮನೆ. ಇವತ್ತು ಅವರೆಕಾಳು ಮತ್ತು ಮಶ್ರೂಮ್ನ ಯೂಸ್ ಮಾಡಿಕೊಂಡು ಇದ್ಕಿನ ಬೇಳೆ ಸಾಂಬಾರು ಮಾಡೋದನ್ನು ನೋಡೋಣ ಬನ್ನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಮಶ್ರೂಮ್ ಯೂಸ್ ಮಾಡೋದ್ರಿಂದ ಆ್ಯಂಡ್ ಡಿಫ್ರೆಂಟ್ ಟೇಸ್ಟ್ ಆ್ಯಂಡ್ ಡಿಫ್ರೆಂಟ್ ಫ್ಲೇವರ್ ಕೂಡ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ದೋಸೆಗೆ, ಮುದ್ದೆಗೆ, ಅನ್ನಕ್ಕೆ ಮತ್ತು ಈವನ್ ಚಪಾತಿ ಕೂಡ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಆದರೂ ಮಾಡ್ಕೊಬೋದು, ಇಲ್ಲಾಂದರೆ ಆಫ್ಟರ್ನೂನ್, ಮಾರ್ನಿಂಗ್ ಯಾವಾಗ ಮಾಡಿದ್ರೂ ಇದು ತುಂಬಾ ಚೆನ್ನಾಗಿರುತ್ತೆ. ಚಕ್ಕೆ ಲವಂಗನ ಹಾಕ್ಕೊಳ್ತಾ ಇದ್ದೀನಿ ಮತ್ತು 3 ಆನಿಯನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು 2 ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ, ಪುದೀನ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 2 ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಲಾಸ್ಟಲ್ಲಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು 5ರಿಂದ 6 ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ತಕ್ಕಂಗೆ ನೀವು ಹಾಕ್ಕೊಳ್ಳಿ. ಈಗ ಅದು ಫ್ರೈ ಆದಮೇಲೆ ಪಕ್ಕಕ್ಕೆ ಇಟ್ಬಿಡಿ. ಈಗ ನೋಡಿ, ಒಂದು ಕುಕ್ಕರ್ ತೊಗೊಂಡು ಸಾಸಿವೆ ಹಾಕ್ಕೊಂಡು ಎಣ್ಣೆ ಕಾದಿದ್ದಾದಮೇಲೆ ಸಾಸಿವೆ ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಳಿ. ಇದನ್ನು ಫ್ರೈ ಮಾಡಿ ಚೆನ್ನಾಗಿ. ಇದು ಒಗ್ಗರಣೆಗೆ ಆ್ಯಕ್ಚುಲಿ. ಫ್ರೈ ಮಾಡಿದ್ದಾದಮೇಲೆ ನೋಡಿ, ಇದ್ಕಿನ ಬೇಳೆ ಏನಿದೆ ಅದನ್ನು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಅದಕ್ಕೆ, ಮತ್ತು ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಸೇಮ್ ಇದು ಹೇಗಂದರೆ ಮಟನ್ ಸಾಂಬಾರು ನೀವು ಹೇಗೆ ಮಾಡ್ತೀರಾ ಸೊ ಅದೇ ರೀತಿ ಮಾಡಬೇಕಾಗತ್ತೆ. ಮಟನ್ ಚಿಕನ್ ಯಾವ ರೀತಿ ಫಸ್ಟು ಮಟನ್ ಹಾಕಿ ಆಮೇಲೆ ಫ್ರೈ ಮಾಡ್ತೀರಾ ಅದೇ ರೀತಿ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಆಲೂಗಡ್ಡೆನೂ ಅಷ್ಟೇ, ಆಲೂಗಡ್ಡೆನ ಕಟ್ ಮಾಡಿ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿ. ಮಟನ್ನ ಯಾವ ರೀತಿ ಫ್ರೈ ಚೆನ್ನಾಗಿ ಮಾಡ್ತೀರೋ ಆ ಟೇಸ್ಟ್ ಯಾವಾಗ ಜಾಸ್ತಿ ಆ ಥರ ಫ್ರೈ ಮಾಡಿದಾಗ ಟೇಸ್ಟ್ ಯಾವಾಗ ಇನ್ಕ್ರೀಸ್ ಆಗುತ್ತೋ ಇದು ಅಷ್ಟೇ. ನೀವು ಇದ್ಕಿನ ಬೇಳೆನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಅಷ್ಟು ಚೆನ್ನಾಗಿ ಅಷ್ಟು ಟೇಸ್ಟ್ ಬರುತ್ತೆ. ನೋಡಿ, ಇಲ್ಲಿ ನಾನು ಬದನೆಕಾಯಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೇ ಇದು ಕುಕ್ಕರಲ್ಲಿ ಮಾಡ್ತಾ ಇರೋದು. ಆ್ಯಕ್ಚುಲಿ ಕುಕ್ಕರಲ್ಲಿ ಬೇಗ ಆಗುತ್ತೆ ಅಂತ ಕುಕ್ಕರಲ್ಲಿ ಮಾಡ್ತಾ ಇರೋದು. ನೋಡಿ, ನಾನು ಒಂದು ಪ್ಯಾಕೆಟ್ ಮಶ್ರೂಮ್ನ ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಮಶ್ರೂಮ್ ಯೂಸ್ ಮಾಡೋದ್ರಿಂದನೂ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಆಗಾಗ ಮಶ್ರೂಮ್ ಸಿಗ್ತಾ ಇರೋದು ಕೂಡ ತಿನ್ನೋದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ನ್ಯಾಚುರಲ್ ಅಲ್ಲ, ಅಂಗಡಿಯಲ್ಲಿ ಮಾರ್ಕೆಟಲ್ಲಿ ಸಿಗೋವಂಥದ್ದು ಮಶ್ರೂಮ್ನ ಯೂಸ್ ಮಾಡಿದ್ದೀನಿ. ಪಾತ್ರೆಯಲ್ಲಿ ಕೂಡ ಮಾಡ್ಬೋದು. ನೀವು ಪಾತ್ರೆಯಲ್ಲಿ ಮಾಡಬೇಕಂದ್ರೆ ಜಾಸ್ತಿ ಟೈಮ್ ತಗೊಳುತ್ತೆ, ಸೊ ಅದಕ್ಕೆ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಬೇಗ ಆಗಬೇಕು, ಬ್ರೇಕ್ಫಾಸ್ಟ್ಗೆ ಬೇಕು, ದೋಸೆಗೆ ಬೇಕು, ಚಪಾತಿಗೆ ಬೇಕು ಅಂತಂದರೆ ಬೇಗ ಮಾಡ್ಕೊಬೋದು, ಟೈಮ್ ಸೇವ್ ಆಗುತ್ತೆ. ಈಗ ಮಸಾಲೆನ ರುಬ್ಬಿಟ್ಕೊಂಡಿದ್ದೀನಿ. ರುಬ್ಬಿಟ್ಕೊಂಡು ಅದನ್ನು ಮಿಕ್ಸ್ ಮಾಡಿ. ಅದರಲ್ಲಿರೋ ನೀರು ಕೂಡ ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಳ್ಳಿ. ಈಗ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರೇನು ಹಾಕ್ಕೊಳ್ಬೇಡಿ, ಹಾಗೇ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಧನಿಯಾ ಪುಡಿ ಹಾಕಿರಲಿಲ್ಲ, ಮಸಾಲೆ ಹುರ್ಕೊಳ್ಬೇಕಾದ್ರೆ ಧನಿಯಾ ಪುಡಿ ಹಾಕಿರಲಿಲ್ಲ. ನಾನೀಗ 3 ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ನೋಡಿ, ನನಗಿಷ್ಟು ಸಾಕು ಅನ್ನಿಸ್ತು, ಸೊ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. 1 ವಿಷಿಲ್ ಆದಮೇಲೆ ಹಾಗೆ ತೆಗೆದ್ಬಿಡಿ. ಏರ್ ಔಟ್ ಮಾಡಿಬಿಟ್ಟು ಹಾಗೆ ತೆಗೆದ್ಬಿಡಿ. ಜಾಸ್ತಿ ಹೊತ್ತು ಇಡೋಕ್ಕೆ ಹೋಗಬೇಡಿ. ಜಾಸ್ತಿ ಹೊತ್ತಿಟ್ಟರೆ ನೋಡಿ, ಬೇಳೆಗಳು ಈ ಥರ ನೋಡೋದಕ್ಕೆ ಸಿಗಲ್ಲ, ಜಾಸ್ತಿ ನುಣ್ಣಗೆ ಆಗಿಬಿಡುತ್ತೆ. ಆ್ಯಂಡ್ ಮಶ್ರೂಮ್ ಅಷ್ಟೇ ಚೆನ್ನಾಗಿ ಬೆಂದಿರುತ್ತೆ 1 ವಿಷಿಲ್ಗೆಲ್ಲನೂ. ನೋಡಿ, ಈಗ ಸಾಂಬಾರು ರೆಡಿಯಾಗಿದೆ. ಇಷ್ಟೇ, ಇನ್ನೇನು ಬೇಡ. ಲಾಸ್ಟಲ್ಲಿ ನೀವು ತಿನ್ನಬೇಕಾದ್ರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ಸೂಪರಾಗಿರುತ್ತೆ. ಅನ್ನಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ. ಮುದ್ದೆಗೆ ಮತ್ತು ದೋಸೆಗೆಲ್ಲ ಯೂಸ್ ಮಾಡ್ಬೋದು. ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.